ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಸ್ಪೆಷಲ್ ಅವಲಕ್ಕಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇದಕ್ಕೆ ದಡೆ ಪೋಹ ಅಂತಲೂ ಅಂತಾರೆ. ಇದು ಮಹಾರಾಷ್ಟ್ರ ಸೈಡ್ ಭಾಳ ಫೇಮಸ್, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಬರೀ ಹಂಗಿದ್ರೆ ದಡೆ ಪೋಹ ಮಾಡೋದು ಹೆಂಗಂತೇಳಿ ನೋಡೋಣಂತ. ಮೊದಲಿಗೆ ನಾನಿಲ್ಲಿ ಒಂದು 2 ಕಪ್ನಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ಇರುತ್ತಲ್ಲ, ಆ ಅವಲಕ್ಕಿ ತೊಗೊಂಡಿನಿ. ಸ್ವಲ್ಪ ದಪ್ಪನ ಇರಲಿ, ಭಾಳ ತಿಳುವಾಗಿರಬಾರ್ದು. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ಅವಲಕ್ಕಿಯನ್ನೆಲ್ಲ ಚಲೋದಂಗೆ ವಾಶ್ ಮಾಡ್ಕೊತೀನಿ. ಸ್ವಲ್ಪ ಕೈ ಆಡಿಸ್ಕೊಂಡು ಇಲ್ಲ ಇದೆಲ್ಲ ಸ್ವಲ್ಪ ಇರುತ್ತಲ್ಲ, ಇದನ್ನೆಲ್ಲ ಒಂದು ಸೋಸು ತೊಗೊಂಡು ಅದರೊಳಗೆ ನೀರನ್ನೆಲ್ಲ ತಕ್ಕೊಂಬಿಡಿ. ಈಗ ಅದ ಸೋಸೋದ್ರೊಳಗನ ಇದು ಅವಲಕ್ಕಿಯನ್ನೆಲ್ಲ ಹಾಕ್ಕೊಂಡು ಆರೋದಕ್ಕೆ ಬಿಟ್ಬಿಡ್ರಿ. ಅಂದ್ರೆ ಇದು ಚಲೋ ತಂಗ ಉದುರು ಆಗ್ಬಿಡ್ತೈತಿ. ಇದ್ರೊಳಗಿರುವಂಥ ನೀರು ಕೂಡ ಎಲ್ಲ ಬಸ್ತೋಗ್ಬಿಡ್ತೈತಿ. ಈ ಥರ ಎಲ್ಲನೂ ಅದ್ರೊಳಗೆ ಹಾಕ್ಕೊಂಡು ಬಿಟ್ಬಿಡ್ರಿ ಇದನ್ನು. ಈಗ ನಾನು ಒಂದು ಬೌಲ್ ತೊಗೊಂಡಿನಿ. ಇದಕ್ಕೆ 1 ಬಟ್ಲಷ್ಟು ನಾನು ತುರಿದಿರುವಂಥ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿನಿ. ಮತ್ತು ಒಂದಷ್ಟು ಕೊತ್ತಂಬರಿ ಹಾಕ್ಕೊತೀನಿ. ಮತ್ತು 1-2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತೀನಿ. ಮತ್ತೊಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊತೀನಿ. ನಾನಿಲ್ಲೇ ಕೊಬ್ಬರಿಯನ್ನು ಮೇಗಿಂದ ಕಪ್ಪು ಪಾರ್ಟ್ ತೆಗೆದು ಹಾಕ್ಕೊಂಡಿನಿ, ಸ್ವಲ್ಪ ಚಂದ ಕಾಣಲಿ ಅಂತೇಳಿ. ನೀವು ಹಂಗೆ ಬೇಕಿದ್ರೆ ತುರಿದಿರುವಂಥ ಕೊಬ್ಬರಿಯನ್ನು ಹಾಕ್ಕೋಬೋದು. ಈಗ ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಬಿಸಿ ಸಕ್ಕರೆ ಹಾಕ್ಕೊಂಡಿನಿ. ಇದು ಹಳಕ್ಕೆ ಸಕ್ಕರೆ ಹಾಕ್ಕೊಂಡ್ರೆ ಅವಲಕ್ಕಿಗೆ ಕರ್ಮ್ ಅಂತೈತೆ. ಯಾಕಂದರೆ ಇದನ್ನು ಒಗ್ಗರಣೆ ಒಳಗೆ ಹಾಕೋದಿಲ್ಲ ನಾನು, ಹಂಗೆ ಹಸಿದ ಕಲಸೋದ್ರಿಂದ ನಾನಿಲ್ಲಿ ಬಿಸಿ ಸಕ್ಕರೆಯನ್ನು ಯೂಸ್ ಮಾಡ್ಕೊಂಡೆ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮೇಲೆ ನಾನಿಲ್ಲಿ ನೀರನ್ನು ಬಸಿಯೋದಕ್ಕೆ ಬಿಟ್ಟಿದ್ನೆಲ್ಲ ಅವಲಕ್ಕಿ ಎಲ್ಲ ನೀರು ಚಲೋ ತಂಗ ಇದು ಆಗ್ಬಿಟ್ಟೈತಿ, ನೀರೆಲ್ಲ ಹೋಗಿಬಿಟ್ಟೈತಿ. ಈಗ ಅವಲಕ್ಕಿನ ನಾನು ಇದ್ರೊಳಗೆ ಚಲೋ ತಂಗ ಕಲಿಸ್ಕೊಂಡ್ಬಿಡ್ತೀನಿ. ಈ ರೀತಿ ಎಲ್ಲ ಅವಲಕ್ಕಿ ಚಲೋ ತಂಗೆ ಕಲಿಸ್ಕೊಂಬಿಡ್ರಿ. ಈಗ ನಮಗೆ ಒಂದೇ ಥರ ಅವಲಕ್ಕಿ ತಿಂದು ಬೇಜಾರಾಗಿರ್ತೈತಲ್ಲ, ಈ ಥರ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಭಾರಿ ಸೂಪರ್ ಟೇಸ್ಟ್ ಆಗಿರ್ತೈತಿ. ಖಂಡಿತವಾಗ್ಲೂ ನೀವು ಒಂದು ಸಲ ಮಾಡಿದ್ರಿ ಅಂದ್ರೆ ಮತ್ತೆ ಮಾಡಬೇಕು ಅನಿಸ್ತೈತಿ. ಅಷ್ಟು ರುಚಿಯಾಗಿರ್ತೈತಿ ಇದು ಅವಲಕ್ಕಿ, ಮತ್ತು ಭಾಳ ಸ್ಪೆಷಲ್ ಕೂಡ ಐತಿ. ಈಗ ನಾನು ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತೊಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊತೀನಿ. ಮತ್ತು ಒಂದಿಷ್ಟು ಶೇಂಗಾ ಕಾಳು ಹಾಕ್ಕೊತೀನಿ. ಶೇಂಗಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಈ ಅವಲಕ್ಕಿಗೆ ಸ್ವಲ್ಪ ಶೇಂಗಾ ಕಾಳು ಜಾಸ್ತಿ ಹಾಕ್ಕೊಂಡ್ರೆ ಭಾಳ ರುಚಿ ಅನ್ಸುತ್ತೆ. ತಿನ್ನೋ ಮುಂದೆ ಶೇಂಗಾ ಬಾಯೊಳಗೆ ಸಿಕ್ಕೊಂತಂದ್ರೆ. ಮತ್ತು ಒಂದು 8-10 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಇದೆಲ್ಲ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡಿರಿ. ಶೇಂಗಾ ಚಲೋ ತಂಗ ಎಣ್ಣೆಯೊಳಗೆ ಕರಿಬೇಕು, ಇಲ್ಲಾಂದರೆ ಕಚ್ಚ ಅಂತ ಅವಲಕ್ಕಿ ಒಳಗೆ ಸರಿ ಅನಿಸೋದಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ, ಅಲ್ಲಿವರೆಗೂ ಇದು ಶೇಂಗಾನೆಲ್ಲ ಚಲೋ ತಂಗ ಕರ್ಕೊಳ್ರಿ. ಈಗ ಶೇಂಗಾ ಎಲ್ಲ ಚಲೋ ತಂಗ ಕರೆದೈತಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ಒಗ್ಗರಣೆ ಒಳಗೆ. ಇದು ಸ್ವಲ್ಪ ಫ್ಲೇವರ್ ಡಿಫ್ರೆಂಟ್ ಅನಿಸುತ್ತೆ, ಅದಕ್ಕೋಸ್ಕರ 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ರಿ ಒಗ್ಗರಣೆ ಒಳಗೆ. ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರಿ. ಈಗ ಇಲ್ಲಿ ಕೊಬ್ಬರಿ ಅದೆಲ್ಲ ಹಾಕಿ ಕಲಸಿಟ್ಕೊಂಡಿದ್ನಲ್ಲ ನಾನು, ಅದು ಅವಲಕ್ಕಿಗೆ ಇದು ಒಗ್ಗರಣೆಯನ್ನು ಹಾಕ್ಕೊಂಬಿಡ್ರಿ. ಬಿಸಿ ಇರುತ್ತಲ್ಲ, ಸ್ವಲ್ಪ ಕೈಯಿಂದ ಚಲೋ ತಂಗ ಕೈಯಿಂದ ಕಲಿಸೋದಕ್ಕೆ ಹೋಗ್ಬೇಡ್ರಿ, ಸ್ಪೂನ್ಲಿಂದ ಚಲೋ ತಂಗ ಕಲಿಸ್ಕೊಳ್ರಿ, ಆಮೇಲೆ ಕೈಯಿಂದ ಕಲಿಸ್ಕೊಳ್ರಿ. ಈ ಥರ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ್ರಿ, ಭಾಳ ಅಂದ್ರೆ ಭಾಳ ಸ್ಪೆಷಲ್ ಕೂಡ ಇರ್ತೈತಿ ಇದು. ಒಂದು ಸಲ ನೀವು ಟ್ರೈ ಮಾಡಿರಿ. ಏನು ಜಾಸ್ತಿ ಸಾಮಾನು ಕೂಡ ಬೇಕಾಗೋದಿಲ್ಲ. ನೀವು ಹೆಚ್ಚು ಕಡಿಮೆ ಅವಲಕ್ಕಿ ಹೆಂಗೆ ಮಾಡ್ತೀರಲ್ಲ ಹಂಗೆ, ಬಟ್ ಇದು ಉಳ್ಳಾಗಡ್ಡಿ ಮಾತ್ರ ನಾವು ಇದನ್ನು ಹಸಿದು ಹಾಕ್ಕೊಂಡಿರ್ತೀವಿ ನೋಡಿರಿ. ಈಗೆಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೀನಿ. ಈ ಥರ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ರಿ. ಇದ್ರ ಜೊತೆಗೆ ಏನೂ ಬೇಕಾಗೋದಿಲ್ಲ, ಪ್ಲೇನ್ ಇದು ಅವಲಕ್ಕಿನ ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ನೋಡಿದ್ರಲ್ಲ ನಮ್ದು ದಡೆ ಪೋಹ ಅಥವಾ ಮಹಾರಾಷ್ಟ್ರ ಸೈಡ್ ಸ್ಪೆಷಲ್ ಪೋಹ ಮಾಡೋದು ಹೆಂಗಂತೇಳಿ. ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.